ರೀ ರೀ ಬನ್ರಿ ಈಚೆ ಕಡಿಕೆ. ಥು ನಿಮ್ಮ ಅಕ್ಕಿಷ್ಟು ಬೆಂಕಿ ಅಕ್ಕ. ನೀವೇನು ಅಂತ ಹೇಳ್ಬಿಟ್ಟು ಮಗಿಗೆ ತಂದೆ ಆಗ್ಬಿಟ್ರೆ ಏನೋ ಗೊತ್ತಿಲ್ಲ. ಅದು ಯಾವ ಜನ್ಮದ ಕರ್ಮ ಮಾಡಿದ್ನ ನಾನಂತುನ್ವೆ ನಿಮ್ಮನ್ನ ಕಟ್ಕೊಬಿಟ್ಟು ಸುಮ್ಮನೆ ಏನೇ ತಲೆನೋವಾಗೋಗ್ಬಿಟ್ಟೈತೆ ನನಗಂತುನುವೆ. ನಮ್ಮಮ್ಮನ ಮಾತು ನಾನು ಕೇಳಬಾರ್ದಾಗಿತ್ತು ಅಂತ ಇವಾಗ ಅನ್ನಿಸ್ತೈತೆ. ಥೂ ನಿಮ್ಮ ಅಕ್ಕಿಷ್ಟು ಬೆಂಕಿ ಅಕ್ಕ. ಬರ್ರಿ ನಿಮ್ಗೈತೆ ಅಷ್ಟೆಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಸಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ಅಂತ ಹೇಳಿದ್ರೆ ಹಾಂ ಏನರ್ಥ? ಮತ್ತೆ ಯಾಕೆ ಬಂದ್ರೆ ನನ್ನ ಮಗನ ವಿಚಾರಕ್ಕೆ ಏನು ನೀವಿಬ್ರಿಗೂ ಇನ್ನೂ ಜೈಲ್ ರುಚಿ ಇನ್ನೂ ಬೇಕು ಅಂತ ಅನ್ನಿಸ್ತೈತಲ್ವಾ? ಅದಕ್ಕೇನೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತೈತೆ. ನನ್ನ ಮಗುನ ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಂದಿದ್ರಾ? ಅಯ್ಯೋ ತಾಯಿ, ನಾವ್ಯಾಕೆ ನಿಮ್ಮ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬರನೆ? ನಮ್ಗೆ ಇಲ್ಗಿಲ್ ಹಿಡ್ದೈತಾ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ? ಸೋಸಿ ನೋಡ್ಕೊಂಡು ಮಾತಾಡು, ನಮ್ಮ ವಿಷಯ ಮಾತಾಡ್ಬೇಡ ನೀನು. ನಾವೇನು ಬರೋಣ ನಿನ್ನ ಮಗನ ಕಿಡ್ನಾಪ್ ಮಾಡಕ್ಕೆ? ನನ್ನ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಮಗ ಯಾವತ್ತೂ ನಿಜನೇ ಹೇಳ್ತಾನೆ. ನಿಮ್ಮ ಥರ ಸುಳ್ಳು ಪೂರ್ಕ ಅಲ್ಲ ಅವನು. ನಿಮ್ಮ ಜನ್ಮಗಳಿಗೆ ಬೆಂಕಿ ಹಾಕ. ಏಯ್ ಬಂಗಾರಮ್ಮ, ನಿನಗೂ ಗೊತ್ತಿರ್ಬೇಕಲ್ವಾ ಚೆನ್ನಾಗೆ ಪೊಲೀಸ್ ಸ್ಟೇಷನ್ಗೆ ಏನಂತ ಬರ್ಕೊಟ್ಟಿದ್ಯಾ ಅಂತ ಹೇಳಿ. ನನ್ನ ಸವಾಸಕ್ಕೆ ಇನ್ನೊಂದ್ಸಲ ಬರಲ್ಲ ಅಂತ ಬರ್ಕೊಟ್ಟಿದ್ಯಾ ತಾನೆ? ಬಂದರೆ ಏನೋ ಮತ್ತೆ ಹೇಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ ಅಂತ ಅವರು ಹೇಳೋರೆ ತಾನೆ. ಎಲ್ಲದ್ರ ಮೇಲೂ ಸೈನ್ ಹಾಕ್ಬಿಟ್ಟು ಬಂದ್ರೂ ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟು ಅವತಾರ ಆಡ್ತಿದ್ಯಾ ಅಂತಂದರೆ ನಿನ್ನಂತೂ ನಾನು ಮೆಚ್ಚಬೇಕಾಗಿರೋದೇನೆ. ಏನು ಯಾವ ಧೈರ್ಯದ ಮೇಲೆ ಇಷ್ಟು ದುರಂಕಾರ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವ ದುರಂಕಾರ ನಿಂದು? ಹಾಂ, ನನ್ನ ಮಗನೇ ಮತ್ತೆ ಕಿಡ್ನಾಪ್ ಮಾಡಕ್ಕೆ ನೋಡ್ತೀರಾ? ನೋಡು, ಇದು ಹೇಳ್ತಿದ್ದೀನಲ್ಲ, ಈಗ ನಾನೇನಾದರೂ ಒಂದು ಪೊಲೀಸ್ನವರು ಫೋನ್ ಮಾಡಿದೆ ಅಂದರೆ ಜಾಡ್ಸೊದ್ದು ದರ 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 ಅಂತ ನಡು ಬೀದಿನಾಗ ಎಳ್ಕೊಂಡು ಹೋಗ್ತಾರೆ ನಿಮ್ಮಿಬ್ರು. ನೀವು ಬೇಡ, ನಿಮ್ಮ ಸವಾಸ ಬೇಡ, ನಿಮ್ಮ ಆಸ್ತಿ ಪಾಸ್ತಿ ಏನು ಬೇಡ ಅಂತ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ದೂರ ಹೋಗಿ ಒಂದು ಮನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಅಂಥದ್ರಾಗೆ ಮತ್ತೆ ಬಂದು ನನ್ನೇ ಕೆಣ್ಕಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಅಯ್ಯೋ ದೇವ್ರೆ, ಲೇ ನಾವ್ ಯಾಕ್ಲೆ ಹೇಳೋಣ ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ? ಯಾರು ಹೇಳಿದ್ರೆ ನಿಮ್ಮ ಮಗ ಹೇಳುದ್ ಅಲ್ಲ ನಮ್ಮ ಮಗ ಹೇಳುದ್ ನಂಗಂತ. ನಾನೆಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಿ ಅವನೇ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಂಗ ಅವನಿ. ನೋಡು ಅವ್ನು ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನೋಡು. ಬೊಲ್ ಸುಳ್ಳು ಆಗವನು ಅವನಂತೂ. ನಾನು ಏನು ಮಾಡಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡು ಹೋಗಕ್ಕೆ ಅಂತ ಬಂದಿಲ್ಲ. ಸುಮ್ಮನೆ ದಾರಿನಾಗ ಆಟ ಆಡ್ತಾ ಇದ್ದ. ಏನಪ್ಪ ಚೆನ್ನಾಗಿದೆಯೇನಪ್ಪ ಅಂತ ಕೇಳಿದೆ ಅಷ್ಟೇ. ಅಷ್ಟಕ್ಕೇನೆ ಇಷ್ಟೊಂದೆಲ್ಲನೂ ಈ ಥರ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಗೌರಿ. ನಿಜವಾಗೂ ಈಗ ಕೇಳ್ತೀನಿ. ನಾನು ಅಮ್ಮ ಸುಮ್ಮನೆ ದಾರಿನಾಗ ಹೋಗ್ಬೇಕಾದ್ರೆ ಮಾತಾಡ್ಸಿದ್ವಿ ಅಷ್ಟೇನೆ. ಏನು ಮಾಡ್ತಿದ್ದೀರಾ, ಅಲ್ಲ ಏನು ಮಾಡ್ತಿದ್ಯಾ ಮಗ ಅಂತ. ಅವನು ಏನು ಮಾಡ್ತಿದ್ದೀರಾ ಅಜ್ಜಿ ಅಂತ ಹೇಳ್ಬಿಟ್ಟು ಅವನು ಮಾತಾಡಿಸ್ದ. ಅಷ್ಟೇ ಮಾತಾಡ್ಸಿದ್ದು. ಇನ್ನು ಈ ಕಿಡ್ನಾಪ್ ಬಗ್ಗೆ ಎಲ್ಲ ನನಗೆ ಗೊತ್ತೇ ಇಲ್ಲ. ನಾವು ಆ ಥರ ಮಾತು ಆಡಲಿಲ್ಲ ನಿನ್ನ ಮಗನ ಹತ್ರ. ನಿನ್ನ ಮತ್ತೆ ಪೊಲೀಸ್ ಸ್ಟೇಷನು ಅದು ಇದು ಅಂತ ಅನ್ಬೇಡ. ನೋಡು ಅವ್ನು ವಿಹಾನೆ ತುಂಬ ಕಳ್ಳಾಟ ಆಡ್ತಾವನೆ. ಮುಚ್ಚ್ರಿ ಬಾಯ್ನ, ಬಾಯ್ ಮುಚ್ಚ್ರಿ. ಚೊಪ್ಪಲಿ ತಗೊಂತೀನಿ ನನ್ನ ಮಗನ ವಿಚಾರಕ್ಕೆ ಬಂದರೆ. ನೀವು ನಿಮ್ಮ ಫ್ಯಾಮಿಲಿ ಸವತ ಸಾಕು ಅಂತಲೇ ಎಲ್ಲ ಬಿಟ್ಟು ನನ್ನ ಪಾಡು ನಾನು ಬಿದ್ದಿರೋದು. ಆದರೂ ಕೆಣಿಕೊಂಡು ಬರ್ತೀರೋ ಅಂದರೆ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉಳ್ಕೊಳ್ಳೋಕ್ಕೆ ತುಂಬ ಆಸೆ ಆಗೈತೆ ಅಂತ ಅನ್ನಿಸ್ತೈತೆ. ಮಾಡ್ಲಾ ಪೊಲೀಸರು ಫೋನ್ನ? ಒಂದು ಫೋನ್ ಮಾಡಿದ್ರೆ ಸಾಕು, ನಿಮಗೆ ಚರ್ಮ ಸುಲಿದು ಕರ್ಕೊಂಡು ಹೋಗ್ತಾರೆ. ಮಾಡ್ಲಾ? ಅಯ್ಯೋ ಬೇಡ, ನಮ್ಮದೇ ಇಲ್ಲವ್ರದ್ದು ದೂರ ಬಾಗ್ಲಾಗೈತೆ. ಒಂದೇ ಒಂದ್ಕಿಂತ ಜೈಲ್ಗೆ ಹೋಗಿದ್ದು ಕೆನೆನಿಯಾ. ನಮ್ಮ ಸಂಸಾರ ಎಲ್ಲ ಬೀದಿಗೆ ಬಂದು ಆಸ್ತಿ ಎಲ್ಲ ಬೀದಿಗೆ ಬಂದೈತೆ ಅಂತಂದ್ರೆ ಇನ್ನೊಂದ್ಕಿಂತ ಜೈಲ್ಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನನಗೂ ನನ್ನ ಮಗಂಗೂ ಮಗಳಿಗೂ ಎಲ್ಲರಿಗೂ ಒಂದು ಅಲ್ಯೂಮಿನಿಯಂ ತಟ್ಟೆನೂ ಉಳಿಯೋಕ್ಕಿಲ್ಲ ಅಮ್ಮ ತಾಯಿ ಅಂತ ಅನ್ನೋದಕ್ಕೆ. ನೋಡು, ನಿನ್ನ ಮಗನ ನಾವೇನು ಕಿಡ್ನಾಪ್ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಕಿಡ್ನಾಪ್ ಮಾಡೋಕ್ಕೆ ಮೊದಲಾಗಿದ್ರೆ ನಿನ್ನ ಮಗನ ಹೆಸರುನಾಗ ಆಸ್ತಿ ಐತೆ ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ತಾ ಇದ್ವಿ. ಈಗ ನಿನ್ನ ಮಗನ ಕಿಡ್ನಾಪ್ ಮಾಡೋ ಅವಶ್ಯಕತೆ ನಮಗೇನು ಇಲ್ಲ. ಯಾಕಂದರೆ ನಿಮ್ಮ ಮಾವಯ್ಯ ಈ ಆಸ್ತಿನೆಲ್ಲನೂ ಅದು ಇದು ಅಂತ ಹೇಳ್ಬಿಟ್ಟು ಸಾಲ ಮಾಡ್ಕೊಂಡು ಮುಂಡ ಮುಚ್ಕೊಂಡು ಹೋಗವ್ನಿ. ಇನ್ನು ಆ ಸಂಪತ್ತಿಗೆ ನಿನ್ನ ಮಗನ ನಾನು ಏನು ಕಿಡ್ನಾಪ್ ಮಾಡ್ಬಿಟ್ಟು ನಾನೇನು ಮಾಡಲಿ? ನಿನ್ನ ಪೊಲೀಸರು ಸುಮ್ಕೆ ಫೋನ್ ಹಾಕ್ಬಿಟ್ಟು ತಗ್ಲಾಕ್ಸ್ಬೇಡ. ನಮ್ಮ ಕಷ್ಟ ನಮಗೆ ಗೊತ್ತು. ಮಗನ ಮಾತಾಡ್ಸೋದು ತಪ್ಪು ಅಂದರೆ ಮಾತಾಡ್ಸೋಕ್ಕಿಲ್ಲ ಬಿಡು ನಿನ್ನ ಮಗನ. ಈಗೆಲ್ಲ ಬಿಟ್ಬಿಡು. ನಾವೇನು ಫೋನು ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನಿನ್ನ ಮಗನ ಹತ್ರ ಮಾತಾಡೋಕ್ಕಿಲ್ಲ. ಏನೋ ಬಿಡು ಮಾತಾಡ್ಸೋ ನಮ್ಮ ಅಮ್ಮಗ ಅಲ್ವಾ ಅಂತ ಬಂದೆ. ಏನೋ ಫೋನ್ ಬೇರೆ ಮಾಡ್ತೀರಾ? ಚೊಪ್ಪಲಿ ಕಿತ್ತೋಗ್ತಾವೆ ಇನ್ನೊಂದ್ಸಲ ಮೊಮ್ಮಗ ಅಂತ ಬಂದ್ಬಿಟ್ರೆ. ಇಷ್ಟು ದಿನ ಇಲ್ದಿರೋ ಪ್ರೀತಿ ಈಗೇನೋ ಮೊಮ್ಮಗನ ಮೇಲೆ. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಮ್ಮಗಳು ಪಾಡು ನೀವು ಇದ್ರೆ ಸರಿ. ಯಾವತ್ತು ನೀನು ನನ್ನ ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರೋ ಅವತ್ತೇ ನನಗೂ ನಿಮಗೂ ಸಂಬಂಧ ಮುಗಿದೋಯ್ತು, ಸರಿನಾ? ಈ ನಮಗೂ ನಿಮಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ಇನ್ನೊಂದು ಸಲ ನನ್ನ ಮಗನ ಹತ್ರ ಏನಾದರೂ ಬಂದು ಅಂದಿದ್ದೇನಾದರೂ ನನಗೆ ಗೊತ್ತಾಗಬೇಕು. ನಾನು ಈ ಮನುಷ್ಯಲಂತೂ ನಾನು ಆಗಿರಲ್ಲ, ದೆವ್ವನೇ ಆಗೋದು ನಾನಂತೂ. ಮನಸ್ಸಾಗಿ ಇಟ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನ. ನಿಮ್ಮ ಅಕ್ಕೆಷ್ಟು ಬೆಂಕಿ ಅಕ್ಕ. ಸುಮ್ಮನೆ ಬಿಟ್ಬಿಡ್ತಾಳೆ, ಏನು ಮಾತಾಡಲ್ಲ ಗೌರಿ, ಏನಂದ್ರೂ ಸುಮ್ಮನೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಅದೆಲ್ಲ ಸಾಧ್ಯನೇ ಇಲ್ಲ. ಏಟ್ಗೆ ಎದ್ರೇಟ್ ಮಾಡೋಕ್ಕೆ ಅಂತಲೇ ನಿಂತ್ಕೊಂಡಿದ್ದೀನಿ. ಅದೇನು ಮಾಡ್ತೀರೋ ಮಾಡಿರಿ. ಆ ದೇವರು ನಿಮಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನಲ್ಲ, ಒಂದೊಂದನ್ನೇ ಅನುಭವಿಸ್ಕೊಳ್ಳಿವ್ರಂತೆ. ಸರಿ ಸರಿ ಮಾತಾಡ್ಸಿದ್ ನಮ್ಮದೇ ತಪ್ಪು ಬಿಡು. ಇನ್ನೊಂದ್ಸಲ ಮಗ ಅಂತ ಮಾತಾಡ್ಸಕ್ಕೇನು ಬರೋಕ್ಕಿಲ್ಲ. ಇನ್ನು ಸಂಬಂಧ ಮುಗ್ದೋಯ್ತು ಅಂತ ಹೇಳ್ತಲ್ಲ ಬಿಡು. ಈ ಪೊಲೀಸ್ ಗಿಲೀಸ್ ಅಂತೆಲ್ಲ ಫೋನ್ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದ್ಸಲ ನೀನು ಸವಾಸಕ್ಕೆ ನಾವಂತೂ ದೇವರನೆಗೂ ಬರೋಕ್ಕಿಲ್ಲ. ಬಿಟ್ಬಿಡು, ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅನ್ಕೊಂಡು ಬಿಟ್ಬಿಡು. ತೆಪ್ಪಾಯ್ತು, ನಮ್ಮದೇ ನಿನ್ನ ತೆಪ್ಪಾಯ್ತು. ಮಾತಾಡ್ಸಿದ್ವಲ್ಲ ಅದೇ ನಮ್ಮದೇ ತೆಪ್ಪು ಬಿಡು. ಮಾತಾಡ್ಸ್ಬಾರ್ದಾಗಿತ್ತು, ಏನೋ ಮಾತಾಡ್ಸ್ಬಿಡ್ವಿ. ಇನ್ನೊಂದು ಕಿತ್ತ ನಿನ್ನ ಮಗನ ಸವಾಸಕ್ಕೆ ಬರೋಕ್ಕಿಲ್ಲ. ನಿನ್ನ ಪಾಡು ನೀನು ಇದ್ಬಿಡು, ನಮ್ಮ ಪಾಡು ನಾವು ಇರ್ತೀವಿ. ನಮ್ಮವೇ ಸಾವಿರ ಸಮಸ್ಯೆಗಳವೆ. ಪೊಲೀಸ್ ಸ್ಟೇಷನ್ ಅಂತ ಮಾತ್ರ ಹೋಗಿ ಪೊಲೀಸರಿಗೆ ಮಾತ್ರ ಫೋನ್ ಹಾಕ್ಬೇಡ. ನಮ್ಮದು ಜೀವನನೇ ಹಾಳಾಗೋಯ್ತದೆ. ಈಗಾಗಲೇ ತುಂಬ ಜೀವನ ಹಾಳಾಗೋಗ್ಬಿಟ್ಟೈತೆ. ಇನ್ನೂ ಒಂಚೂರು ಇರೋ ಜೀವನನೂ ಹಾಳು ಮಾಡಬೇಡ. ನಮ್ಗೆ ಬೋಲ್ ಕೆಲಸ ಅವೆ, ಸರಿನಾ? ನಿನ್ನ ಮಗನ ತಂಟಿಗೆ ನಾನು ಇನ್ನು ಬರೋದೇ ಇಲ್ಲ ತಾಯಿ.
ದೊಡ್ಡ ನಮಸ್ಕಾರ. ಅವ್ನು ಹಿಂಗೆಲ್ಲನ್ವೇ ನಿನ್ನ ಹತ್ರ ಫಿಟ್ಟಿಂಗ್ ಇರ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಏನೋ ಮಗ ಅಂತ ಮಾತಾಡ್ಸಿದಕ್ಕೆ ಸರಿಯಾಗಿ ಮಾಡ್ದ ಕಳ್ಳನ ಮಗ. ನನ್ನ ಮಗನ್ ಕಳ್ಳನ ಮಗ ಅಂದ್ರೆ ಕತ್ರು ಸಾಕ್ಬಿಡ್ತೀನಿ. ನನ್ನ ಮಗನ್ ತಂಟೆಗೆ ಬರ್ಕೊಡ್ದು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಇಬ್ರುನುವೆ. ಇನ್ನೊಂದ್ಸಲ ಬರ್ರಿ, ಏನ್ ಮಾಡ್ತೀನಿ ಅಂತ ನೋಡ್ರಿ. ಸಾಯ ತನಕ ಕಂಬಿ ಎಣಿಸ್ಬೇಕಾಯ್ತದೆ. ಬಿಡಿಸ್ಕೊಂಡು ಹೋಗಕ್ಕೆ ಮನೆಗೆ ಯಾರು ಇರಲ್ಲ, ಎಲ್ರೂ ಸೇರಿ ಕಳಿಸ್ತೀನಿ. ಸಲ ಕಳಿಸಿದ್ನಲ್ಲ ಹಂಗೇನೆ ಟೋಟಲ್ ಓಲ್ ಫ್ಯಾಮಿಲಿನೇ ಕಳಿಸ್ಬಿಡ್ತೀನಿ. ಹೋಗಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ರಿ, ಸರಿನಾ? ನೋಡಿ, ನಿಮ್ಮ ಪ್ರಾಬ್ಲಮ್ ನಿಮಗೆ, ನನ್ನ ಪ್ರಾಬ್ಲಮ್ ನಮಗೆ. ಇನ್ನಿಬ್ರಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ಮುಗ್ದೋಯ್ತು. ನಿಮ್ಮ ಪಡು ನೀವಿರಿ, ನನ್ನ ಪಡು ನಾನಿರ್ತೀನಿ. ಅಪ್ಪ ದೇವ್ರೆ, ಅಮ್ಮ ಇವನೇನಮ್ಮ ವಿಹಾನು ಹಿಂಗೋಗ್ಬಿಟ್ಟು ಫಿಟ್ಟಿಂಗ್ ಇಟ್ಟವನಲ್ಲಮ್ಮ ಅವನು. ನನಗೇನಿಲ್ಲ ಗೊತ್ತು, ಎಲ್ಲ ದರಿದ್ರ ಬುದ್ಧಿ ಅವ್ರ ಅಮ್ಮನ ಬುದ್ಧಿನೇನೆಯ. ನಿನ್ನ ಮಗಂಗಿರೋದಂತೂ ಕಳ್ ನನ್ನ ಮಗ. ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟೈತೆ. ಏನು ಮಾಡ್ಕೊತೀವೋ ಮಾಡ್ಕೊ ಹೋಗ್ರಿ. ಇದೊಳ್ಳೆ ಹುಚ್ಚರು ಸಂತೆ ಆಗೋಗ್ಬಿಡ್ತು ಮಗ. ಹಿಂಗೆ ಇದ್ರೆ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಡಮಾರ್ ಆಯ್ತದೆ ನೋಡು. ಏನಾರ ಉಳಿಸ್ಕೊಂಡ್ಲೇಬೇಕು. ನೋಡು, ಈ ಜಗಳ ಪಗಳ ಎಲ್ಲ ಬಿಟ್ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡು, ಸರಿನಾ? ಬೀಗ್ರೆ ನೀವೇ ಹೇಳಿದ್ರಲ್ಲ, ಜೈಲಿಂದ ಹೊರಗಡೆ ಹೋದ್ಮೇಲೆ ಎಲ್ಲರೂ ಒಟ್ಟಿಗೆ ಬಾಳಣ, ಜೈಲಿನ ಗೂಡು ನಾವಿಲ್ಲ ಅಂತ ಬಾಳಣ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಗೊತ್ತಾ, ಕೊಟ್ಟ ಮಾತು ತಪ್ಪೋದಿಲ್ಲ, ತಪ್ಪು ಎಂದು ಮಾಡೋದಿಲ್ಲ. ಅದಕ್ಕೆ ನನಗೆ ಎಲ್ಲ ಬಿಟ್ಬಿಟ್ಟು ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ. ನಾನು ಬಟ್ಟೆ ಗಿಟ್ಟೆ ಎಲ್ಲ ನನವೆ ಇನ್ನು ಮ್ಯಾಲೆ ಇಲ್ಲೇ ನನಯ ಸೆಟಲ್ ಆಗೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೀವು ಅಷ್ಟೇನಿಯ, ನಾವು ಬಂದಿರೋದಕ್ಕೇನು ಬೇಜಾರಿಲ್ಲ ತಾನೇ? ನಾವೇ ಇಲ್ಲಿ ತಿರ್ಕೊಂಡು ತಿನ್ನೋ ಗತಿ ಬಂದೈತೆ. ಅಮ್ಮ ಲಗೇಜ್ ಸಮೇತ ಬಂದವಳಲ್ಲಪ್ಪ, ಏನು ಹೇಳಿ? ಬೇಜಾರಿಲ್ಲ ಬೀಗ್ರೆ, ಬೇಜಾರಿಲ್ಲ. ಲಗೇಜ್ ಸಮೇತ ಬಂದ್ಬಿಟ್ಟಿದ್ರಲ್ಲ, ಇಳಿಸಿ ಲಗೇಜ್ ಇಳಿಸಿ. ಅಯ್ಯೋ, ಇಷ್ಟು ಆಡ್ ಮನೆಗೆ ಇರಕ್ಕೂನುವೆ ಪುಣ್ಯ ಮಾಡಿರ್ಬೇಕು ಬೀಗ್ರೆ. ಹೆಂಗೋ ನಿಮ್ದು ಅಡ್ಗುಣ. ನನ್ನ ಮಗನ ಇಬ್ರು ಮನೆಗೆ ಇರಿಸ್ಕೊತೀನಿ ಅಂತ ಒಪ್ಕೊಂಡ್ರಲ್ಲ, ನಿಮ್ದು ಅಡ್ಗುಣನೇ ಬಿಡಿ. ನಿಮ್ದು ಅಡ್ಗುಣ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡೋಕ್ಕಾಗದೆ. ನಿಮ್ದು ಅಡ್ಡು ಗುಣನೇನಿಯ. ನೋಡಿ, ನನಗೆ ಅಂತ ಬೆಡ್ರೂಮ್ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ಮ್ಯಾಲ್ಗಡೆಗೆ ಹೋಗ್ಲೋ ಕೆಳಗಡೆ ನೀವು ಇರ್ಲೋ? ಮ್ಯಾಲ್ಗಡೆಗೆ ಹೋದ್ರೆ ಸಂದಾಗಿರ್ತದಲ್ವಾ, ಸೌಂಡ್ ಎಲ್ಲ ಕೇಳ್ಸಕ್ಕಿಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಮನಿಕೋಬೋದು. ನಾನು ನನ್ನ ಮಗ ಇಬ್ರು ಅಪ್ಪ ಕುದ್ರ ಮಗ ಏನೇ ಇರ್ತೀವಿ. ಮ್ಯಾಲ್ಗಡೆ ರೂಮ್ಗೆ ಏನೇ ಹೋಗದ ನಾವಿಬ್ರು? ಅಯ್ಯೋ, ಅದಕ್ಕೇನಂತೆ, ಹೋಗಿ ಹೋಗಿ ಮೇಲ್ಗಡೆ ರೂಮು ಪ್ರಶಾಂತವಾಗೈತೆ. 2 ರೂಮುನುವೆ ನೀವೇ ಮನಿಕಳಿ, ನಾವು ಕೆಳಗಡೆನೆ ನೆಮ್ಮದಿಯಾಗಿ ಮನಿಕತ್ತೀವಿ. ನಿಮ್ಗೆ ಯಾವ ರೂಮ್ ಬೇಕೋ ರೂಮಾಗಿ ಹೋಗಿರಿ. ಎಷ್ಟು ದಿನ ಇರ್ತೀವೋ ಏನೋ. ಅದಕ್ಕೇನಪ್ಪ ಹೇಳೋದು, ನಮ್ಮ ಬೀಗ್ರು ಅಂತ ಹೇಳಿ. ನಿಮ್ಮಂತ ಬೀಗ್ರನ್ ಪಡೆಯೋಕೆ ನಾನು 7 ಜನ ಪುಣ್ಯ ಮಾಡಿದ್ದೀನಿ ಬೀಗ್ರೆ. ಮಗ ಬಾರ್ಲ ಮ್ಯಾಲ್ಗಡೆಗೆ ಹೋಗೋಣ. ನಡಿಯಮ್ಮ ಸರ್ನ ನಡಿ. ಯಾಕೋ ಕಣಮ್ಮ, ಸಮಸ್ಯೆಗಳು ಬತ್ತಾ 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 ಶಾನೆ ಆಗ್ತೈತೆ ಬಿಟ್ರೆ ಕಮ್ಮಿ ಆಯ್ತಿಲ್ಲ. ಅಮ್ಮ ನಮ್ಮನೆಗೆ ನಾವಿರೋದೇ ಕಷ್ಟ ಅಂತಂದ್ರೆ ಇವ್ರು ಬೇರೆ ಇಬ್ರು ಎಕ್ಸ್ಟ್ರಾ. ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಕಣಮ್ಮ. ನೀನು ಯಾಕಮ್ಮ ಇವ್ರನ್ನ ಮನೆಗೆ ಬಾ ಅಂತ ಹೇಳ್ಬೇಕಿತ್ತು? ನೋಡ್ದ ಟಿಕಾಣಿ ಉಡಕ್ಕೆ ಬಂದವ್ರಿ. ಈಗಿರೋ ಪರಿಸ್ಥಿತಿ ಹೆಂಗೈತೆ ಅಂತ ನಿನಗೂ ಗೊತ್ತು. ಯಾವಾಗ ಏನು ಹರಾಜಾಯ್ತದೆ ಅಂತಲೂ ಗೊತ್ತಿಲ್ಲ. ಮನೆನೇ ಹರಾಜಾಯ್ತದೋ, ಜಮೀನು ಹರಾಜಾಗ್ತೈತೋ, ಏನು ಹರಾಜಾಗ್ತೈತೋ ಗೊತ್ತಿಲ್ಲ. ಈ ಟೈಮಾಗಿ ಇದೆಲ್ಲ ಬೇಕಾ? ನಾನೆಲ್ಲ ಮಾಡಲಿ? ಜೈಲಾಗಿದ್ದಾಗ ಏನೋ ಜೈಲಿಂದ ಹೊರಗಡೆ ಕರ್ಕೊಂಡೋದ್ರೆ ಸಾಕು ಅಂತ ಬಿಲ್ಡಪ್ಗೆ ನನ್ನ ಜೊತೆ ನೀರು ಅಂತ ಬಿಲ್ಡಪ್ ಕೊಟ್ಟೆ. ಅಷ್ಟಕ್ಕೆ ಇಷ್ಟೆಲ್ಲ ಆಯ್ತದೆ ಅಂತ ಯಾನನ್ ಮಗಂಗೆ ಗೊತ್ತು. ಬಾ ನೋಡು ಎಷ್ಟಾಗೋಗ್ಬಿಟ್ಟೈತಿ ಇವಾಗ ಅಂತ ಹೇಳ್ಬಿಟ್ಟು. ಅಯ್ಯೋ, ನಾನು ಕರ್ಮಕ್ಕಿಷ್ಟು. ಸರಿ ಬಾ, ನೀನು ಏನು ಮಾಡೋಕ್ಕಾಯ್ತದೆ? ಬಿದ್ದಿರಲಿ, ಯಾವುದೊಂದು ಮೂಲೆಗೆ ಬಿದ್ದಿರ್ತಾರೆ. ನೋಡಿ, ನಮ್ಮನೆ ಬರ ಸರಿ ಇಲ್ಲ ಅಂದರೆ ಯಾರಂತಾನೆ ಏನು ಮಾಡೋಕ್ಕಾಯ್ತದೆ?